ಈಗ ದರ್ಶನ್ ಅವರ ಕುಂಡ್ಲಿ ಅದೆಲ್ಲ ಏನು ಹೇಳ್ತಿದ್ದದ ಅದು ಪ್ರಕಾರ ಅವರ ಜಾತಕದ ಪ್ರಕಾರ ದರ್ಶನ್ ಅವರು ಇನ್ನೂ ಭಯಂಕರ ಕಷ್ಟ ಬೀಳ್ಬೇಕಾಯ್ತು. ಇರೋದ್ರಲ್ಲಿ ಪರವಾಗಿಲ್ಲ, ಇದು ತುಂಬ ದೊಡ್ಡ ಕಷ್ಟ. ಅವ್ರ ಜಾತಕದಲ್ಲಿ ಹಿಂಗೂ ಒದ್ದಾಡಿ ಬಂದವ್ರೆ. ಅವರು ಗುರು ಬಂದು 12ನೇ ಭಾವದಲ್ಲಿದ್ದ, ಅದು ಕೃತಿಕಾ ನಕ್ಷತ್ರದಲ್ಲಿ ಕೂತಿದ್ದ. ಅದಕ್ಕೇ ಅಧಿಕಾರದ ತಲೆನೋವು. ಯಾಕಂದರೆ ಸೂರ್ಯನಿಗೆ ಶನಿ 6ನೇ ಮೇಲೆ ಕೂತಿದ್ದಾನೆ. ಆ ಮನೆ ಅಧಿಪತಿ ಗುರುಗ್ರಹ ಕೃತಿಕಾ ನಕ್ಷತ್ರ ಅಧಿಪತಿ ಕೂತಿರೋದ್ರಿಂದ ಅವನು ಕಾನೂನು ರೀತಿಯಲ್ಲಿ ಅನುಭವಿಸ್ಬೇಕಾಯ್ತು. ಅನುಭವಿಸಿದ್ದಾರೆ ಎಲ್ಲ ರೀತಿಯಲ್ಲೂ. 2027 ಆದಮೇಲೆ ಅವ್ರದ್ದು ಹೆವಿ ಕದರ್, ಹೆವಿ ಲೈಫ್ 2027 ಆದಮೇಲೆ ಅವ್ರ ಲೈಫನ್ನು ಇನ್ನೊಂದು ವರ್ಷ, ಮುಂದಿನ ವರ್ಷ ಒಂದು ತಪ್ಪಿಸ್ಕೊಬಿಟ್ಟು ಸಾಕು. ಆದರೆ ಯಾವಾಗಲೂ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾದ್ರು ಗೊತ್ತಾ, ಇಲ್ಲ ಬೇಲ್ ಸಿಕ್ಬಿಡ್ಬೋದು, ಇಲ್ಲ ತೀರ್ಪು ಚೇಂಜ್ ಆಗ್ಬೋದು, ಇಲ್ಲ ಒಂದು ಒಳ್ಳೆ ಸಕ್ಸಸ್, ನೆಗೆಟಿವ್ ಪಾಸಿಟಿವ್ ಆಗ್ಬೋದು ಈ ತಿಂಗಳಲ್ಲ. ಹಂಗಾರೆ ಈ ತಿಂಗಳಲ್ಲಿ ದರ್ಶನ್ ಅವ್ರಿಗೆ ಏನು ನೆಗೆಟಿವ್ ಇದೆ ಅದು ಪಾಸಿಟಿವ್ ಆಗಿ ಟರ್ನ್ ಆಗ್ಬೋದಾ? ಸಾಧ್ಯತೆಗಳಿದ್ಯಾ? ಯಾಕಾಗಲ್ಲ. ಇವಾಗ ಹಾಡು ಬಿಡುಗಡೆ ಆಯ್ತು, ಪಾಸಿಟಿವ್ ಆಗಿಲ್ವಾ? ಹೌದು, ಏನು ಹೇಳಿ, ಪಾಸಿಟಿವ್ ಆಗಿ ಬಂದಿದೆ. ಹಂಗೆ ರೆಸ್ಪಾನ್ಸ್ ಸಕ್ಕತ್ತಾಗಿ ಹೋಗ್ತಿದೆ ಗುರುಜಿ. ಹೆವಿ ಅದು ತುಂಬ ಚೆನ್ನಾಗಿದೆ ಹಾಡು ಕೂಡ. ಲೈನ್ ನನಗೆ ಪಾಪ ಅವರು ಮೋಹನ್ ಮಾಸ್ಟರ್ ಕೊರಿಯೋಗ್ರಾಫರ್ ಮಾಡಿದ್ದಾರೆ, ನಂಗೆ ಭಾಳ ಆತ್ಮೀಯ ಪಾಪ ಅವರು. DKDಲಿ ತುಂಬ ಚೆನ್ನಾಗಿದೆ. ನನಗೇನಿಲ್ಲ, ನನಗೆ ನಾವು ಮನೆ ಖಾಲಿ ಮಾಡಿರೋ ಒಳ್ಳೇದು. ಮತ್ತು ಭಾಳ ವಿಶೇಷವಾಗಿ ದರ್ಶನ್ ಅವರು ಇಲ್ಲೊಂದು ಮನೆ ಮಾಡ್ಬೋದು. ದೊಡ್ಡ ಸ್ಟಾರ್ಗಳು ಅದೇ ಊರಲ್ಲಿ ಇರಲ್ಲ, ಬೇರೆ ಊರಿಗೆ ಹೋಗ್ಬಿಡ್ತಾರೆ. ಇವಾಗೇನು ಫ್ಲೈಟ್ ಟಿಕೆಟ್ ಇವಾಗ ಆರಾಮಾಗಿದ್ದಾವೆ. ಯಾವ್ದಾದ್ರು ಒಂದು ಹೈಟೆಕ್ ಮನೆ ಹಂಗಾರೆ ಫಾರಿನಲ್ಲಿ ಇದ್ರೆ ಬೆಸ್ಟ್ ಅಂತ ಹೇಳ್ತಿದ್ದಾರೆ ದರ್ಶನ್ ಅವರು. ಕೆಲಸ ಇಲ್ಲದ ಟೈಮಲ್ಲಿ ಇನ್ನೇನಕ್ಕೆ ಹೋಗ್ಬೇಕು? ರೈತ ಎಲ್ಲಿ ಬೇಕಾದ್ರೂ ರೈತರಾಗ್ಬೋದು. ಏನು ಹೇಳಿ, ರೈತ ಎಲ್ಲಿ ಬೇಕಾದ್ರೂ ರೈತರಾಗ್ಬೋದು. ನೆಪೋಲಿಯನ್ ತಮಿಳಲ್ಲಿ ತುಂಬ ದೊಡ್ಡ ಡಾಕ್ಟರ್ಸ್ ಅವರು. ಫಾರಿನಲ್ಲಿ ಜಮೀನು ತಗೊಂಡು ಜಮೀನು ಕೆಲಸ ಮಾಡ್ತಾರೆ. ಈಗ ದರ್ಶನ್ ಅವರು ಇಲ್ಲಿನ ಮನೆ ಬಿಟ್ಟು, ಕರ್ನಾಟಕನ ಬಿಟ್ಟು ಫಾರಿನಲ್ಲಿ ಇದ್ದು, ಈಗ ಫಾರಿನಿಂದ ಏನಾದ್ರು ಮೂವಿ ಇದ್ರೆ ಇಲ್ಲಿಗೆ ಕರ್ನಾಟಕಕ್ಕೆ ಬರಬೇಕು, ಹಂಗಿದ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಫಾರಿನಲ್ಲಿ ಒಂದು ಮನೆ ಇದ್ರೆ. ಯಾಕಂದ್ರೆ ಮಹೇಶ್ ಬಾಬು ಎಲ್ಲಿದ್ದಾರೆ? ಹೈದರಾಬಾದಲ್ಲಿ ಇಲ್ಲಕ್ಕೆ ಇಲ್ಲಪ್ಪ. ಚೆನ್ನಾಗವ್ರೆ ಅವರು. ಮಹೇಶ್ ಬಾಬು ಇಲ್ಲ. ಇಲ್ಲೇನಾಗುತ್ತೆ ಅಂದರೆ ರಾಂಗ್ ಸ್ಟೇಟ್ಮೆಂಟ್ ಇಲ್ಲೇನಾಗುತ್ತೆ, ಕ್ರಾಶ್ ಆಗ್ತೈತೆ. ಅದರಿಂದ ಹೀರೋಗಳು ಕ್ರಾಶ್ ಆಗ್ತೈತೆ. ಒಟ್ಟಿನಲ್ಲಿ ದರ್ಶನ್ ಅವರು ತುಂಬ ಜನಕ್ಕೆ ಹೊಸ ಹೀರೋಗಳಿಗೆ ಸಪೋರ್ಟ್ ಮಾಡಿದ್ದಾರೆ, ಹೊಸ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನನ್ನ ಒಂದು ಪ್ರಕಾರ ಅವರು 2027 ಆದಮೇಲೆ ಪಕ್ಕಾ ಎಲೆಕ್ಷನ್ಗೆ ಹೋಗ್ತಾರೆ, ಮತ್ತು ಅವರು ಕಂಟಿನ್ಯೂ ಮಾಡ್ತಾರೆ. ಅವ್ರು ಜೈಲಿಂದ ಬೇಲಾಗಿ ಬಂದ್ರು ಕೂಡ ಯಾರಿಗಾರು ಕ್ಯಾನ್ವಸ್ ಮಾಡ್ಬಿಡ್ತಾರೆ, ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ. ಬಟ್ ಆದ್ರೆ ಇವಾಗ ಯಾರು ಸಪೋರ್ಟ್ ಮಾಡ್ತಿಲ್ಲ ಅವರಿಗೆ. ಉಟ್ಕೋಣ ಸುಟ್ರು ಹೋಗಲ್ಲ ಅನ್ನೋ ಥರ ಮಾಡ್ತಾರೆ. ಇವಾಗ ಅವ್ರಿಗೆ ತುಂಬಾ ನಮ್ಮವ್ರು ಯಾರು ತಮ್ಮವ್ರು ಯಾರು ಅನ್ನೋದು ಗೊತ್ತಾಗಿದೆ ಅನ್ಸುತ್ತೆ ದರ್ಶನ್ ಅವ್ರಿಗೆ. ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಅವಲ್ಲ ಗೊತ್ತು, ಇವಾಗ ಗೊತ್ತು. ನಾನು ಹೆಂಗಿರ್ಬೇಕು ಅನ್ನೋದು ಗೊತ್ತಾಗಿರುತ್ತೆ. ನಮ್ಮವ್ರು ಯಾರು ತಮ್ಮವ್ರು ಅಂತ ಯಾವಾಗಲೂ ಇರುತ್ತೆ. ಅದು ಸಣ್ಣ ಮಕ್ಳಿಗೆ ಗೊತ್ತು. ಅಪ್ಪ ಅಮ್ಮನ ಜೊತೆ ಇದ್ರೆ ಯಾರಿಗೆ ಲಾಭ ಅಂತ. ಏನು ಹೇಳಿ, ಅಮ್ಮ ಜಾಸ್ತಿ ಹೊಡಿತಿದ್ದು ಮನೇಲಿ, ಅಪ್ಪ ಇರಕ್ಕಲ್ಲ. ಅದಕ್ಕೆ ನಿಂಗೆ ಯಾರಪ್ಪ ಇಷ್ಟ, ಅಮ್ಮನೇ ಇಷ್ಟ ಅಂತ ಮಕ್ಳು ಹೇಳೋದು. ಈಗ ಈ ವರ್ಷ 2025 ಶುರುವಾದಾಗ್ಲಿಂದ ಎಲ್ಲರೂ ಜೈಲು. ಹೌದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.